ರೈತ ಬಂಧು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನುಗ್ಗೆಕಾಯಿ ಕೃಷಿಯಲ್ಲಿ ಅಂತರ್ಬೆಳೆಯಾಗಿ ನಾವು ಸೌತೆಕಾಯಿ ಕೃಷಿಯನ್ನು ಮಾಡಿದ್ದೀವಿ. ನುಗ್ಗೆಕಾಯಿ ಕೃಷಿಯಿಂದ ಆದಾಯವನ್ನು ಪಡ್ಕೊಳ್ಬೋದು ಮತ್ತು ಸೌತೆಕಾಯಿ ಕೃಷಿಯಿಂದ ಅಂತರ್ಬೆಳೆ ಮಾಡಿ ಅದರಿಂದನೂ ಆದಾಯ ಪಡ್ಕೊಳ್ಬೋದು. ಯಾವ ರೀತಿ ನಾವು ಮಾಡಿದ್ದೀವಿ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿ ನಮ್ಮ ಚಾನಲ್ ಏನಾದರೂ ವಿಸಿಟ್ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾವು ಮುಂದೆ ಹಾಕುವಂಥ ವಿಡಿಯೋಗಳು ನೋಟಿಫಿಕೇಶನ್ ಆಗಿ ಬರುತ್ತೆ. ಇಲ್ಲಿ ತೋರಿಸ್ತಾ ಇರ್ಬೋದು ನೀವು ಬಯಲು ಸೀಮೆಯಲ್ಲಿ ಅಡಿಕೆ ಕೃಷಿ ಯಾರೆಲ್ಲ ಮಾಡ್ಬೋದಾ ಮಾಡಿದರೆ ಬರುತ್ತಾ ಅಂತ ಕೇಳ್ತಾ ಇದ್ರಿ. ಅದಕ್ಕಾಗಿ ನಾನು ಹಿಂದೆ ಹಲವಾರು ವಿಡಿಯೋಗಳನ್ನು ಅಡಿಕೆ ಕೃಷಿಯ ಬಗ್ಗೆ ಮಾಡಿ ಹಾಕಿದ್ದೀನಿ. ಬಯಲು ಸೀಮೆಯಲ್ಲೂ ಸಹ ಅಡಿಕೆ ಕೃಷಿ ಮಾಡ್ಬೋದು. ಇದು ನೋಡಿ, ನಮ್ಮ ಪಕ್ಕದಲ್ಲೇ ಇರುವಂತಹ ಪ್ಲಾಂಟ್ ಇದು ಅಡಿಕೆ ಕೃಷಿ. ಅಡಿಕೆ ಕೃಷಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳು ಬೇಕಾದರೆ ನನ್ನ ಚಾನಲಲ್ಲಿದೆ, ಹೋಗಿ ನೋಡಿ. ಬಯಲು ಸೀಮೆಯಲ್ಲಿ ಸಹ ಅಡಿಕೆ ಕೃಷಿಯನ್ನು ನಾವು ಮಾಡ್ಬೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ಈಗಾಗಲೇ ಒಂಬಳೆ ಹೊಡೆಯೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಅಲ್ಲೊಂದು 3-4 ವರ್ಷಕ್ಕೆ ಒಂಬಳೆ ಬರುತ್ತೆ ಅಂತ ಹೇಳಿದರು. ಹಾಗಾಗಿ ಈಗ ಅಲ್ಲೊಂದು ಒಂಬಳೆ ಹೊಡಿತಾ ಇದೆ. ಈಗ ನಾವು ನುಗ್ಗೆಕಾಯಿ ಕೃಷಿಯಲ್ಲಿ ಅಂತರ್ಬೆಳೆಯಾಗಿ ಸೌತೆಕಾಯಿ ಕೃಷಿಯನ್ನು ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು ನುಗ್ಗೆಕಾಯಿ ಗಿಡಗಳನ್ನು. ಈಗಾಗಲೇ ಇದು 2ನೇ ವರ್ಷದ ನುಗ್ಗೆಕಾಯಿ ಗಿಡಗಳು. ಅಂದರೆ ಒಂದು ಸಲ ಹಿಂದಿನ ವರ್ಷದಲ್ಲಿ ನಾವಾಗಲೇ ನುಗ್ಗೆಕಾಯಿ ಕೃಷಿಯಿಂದ ಆದಾಯವನ್ನು ಪಡ್ಕೊಂಡು ಅದನ್ನು ಕಟ್ ಮಾಡಿ ಮತ್ತೆ ಚಿಗುರು ಬಂದಿರುವಂಥದ್ದು ಇದು ನುಗ್ಗೆಕಾಯಿ ಗಿಡಗಳು. ನೋಡ್ತಾ ಇರ್ಬೋದು ನೀವು. ಇಲ್ಲಿ ಈಗಾಗಲೇ ಫ್ಲವರಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ನುಗ್ಗೆಕಾಯಿ ಕೃಷಿಯಿಂದ ಸುಮಾರು ನೀವು ಏನಿಲ್ಲ ಅಂದರೂ 2-3 ಲಕ್ಷ ಆದಾಯ ಮಾಡ್ಕೊಳ್ಬೋದು. ಉತ್ತಮವಾದ ರೇಟ್ ಅಂದರೆ 30-40 ರೂಪಾಯಿ KG ಸಿಕ್ಕರೂ ನೀವು ಆರಾಮಾಗಿ 2-3 ಲಕ್ಷ ಆದಾಯವನ್ನು ಆರಾಮಾಗಿ ತೆಗಿಬೋದು. ಯಾವುದೇ ರೀತಿ ತೊಂದರೆ ಇರಲ್ಲ. ಆಳಸೆ ಇಲ್ಲ ಅಂದರೆ ಆರಾಮಾಗಿ ನೀವು ಈ ನುಗ್ಗೆಕಾಯಿ ಕೃಷಿಯನ್ನು ಮಾಡ್ಬೋದಾಗಿರುತ್ತೆ. ನಾನು ಈಗ ತೋರಿಸ್ತಾ ಇದ್ದೀನಿ ನೋಡಿ. ನುಗ್ಗೆಕಾಯಿ ಈಗಾಗಲೇ ಫ್ಲವರಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಈಗಾಗಲೇ ಇದು 2ನೇ ವರ್ಷದಂತೆ ಇದೆ. ಅಂದರೆ ಹಿಂದಿನ ಸಾರಿ ಹಾಕಿದಂಥ ಗಿಡಗಳೇ ಈಗ ಇಲ್ಲಿ ನಮಗೆ ಬೆಳೀತಾ ಇದೆ ನೋಡಿ. ಇಲ್ಲಿ ಕಟ್ ಮಾಡಿದ್ವಿ, ಅದು ಚಿಗುರು ಹೊಡೆದು ಮತ್ತೆ ಈ ರೀತಿ ನಮಗೆ ಮರವಾಗಿ ಬೆಳೀತಾ ಇದೆ. ಈಗಾಗಲೇ ಇನ್ನೊಂದು ಇದರಿಂದ ಈ ನುಗ್ಗೆಕಾಯಿ ಕೃಷಿಗೆ ಮಾಡಿದಂತಹ ಖರ್ಚನ್ನು ನಾವು ಹಿಂದಿನ ಸಾರಿನೇ ತೆಗೆದುಕೊಂಡಿದ್ವಿ. ಈಗ ಇದು 2ನೇದು, ಅಂದರೆ ಲಾಭ ಆಗಿರುತ್ತೆ. ಖರ್ಚು ಕಡಿಮೆ ಇರುತ್ತೆ. ನುಗ್ಗೆಕಾಯಿ ಕೃಷಿಯಲ್ಲಿ ಯಾವುದೇ ರೀತಿ ಖರ್ಚು ಇರೋದಿಲ್ಲ. ಎಣ್ಣೆ ಹೊಡಿಬೇಕು ಅಥವಾ ಏನಾರು ಮಾಡಬೇಕು, ಮೇಂಟೆನೆನ್ಸ್ ಖರ್ಚು 0 ಆಗಿರುತ್ತೆ. ಅಷ್ಟೊಂದು ಖರ್ಚೇನು ಬರೋದಿಲ್ಲ ನಿಮಗೆ. ಮತ್ತು ಸಬ್ಸಿಡಿ ರೀತಿಯಲ್ಲಿ ನೀವು ಮಾಡಿದಂಥ ಹಣವನ್ನು ನೀವು ಹಿಂಪಡೆಯಬಹುದು. ಫಸ್ಟ್ನೇ ವರ್ಷ ನೀವೇನು ಸಬ್ಸಿಡಿ ಹಾಕಿದೆ ಅಂದರೆ ನೀವೇನು ಖರ್ಚು ಮಾಡಿರ್ತಾರೋ ಅದರ ಹಣವನ್ನು ನಿಮಗೆ ಸರ್ಕಾರ ಸಬ್ಸಿಡಿ ರೀತಿಯಲ್ಲೇ ರಿಟರ್ನ್ ನಿಮಗೆ ಅಕೌಂಟಿಗೆ ಹಾಕುತ್ತೆ. ಸಬ್ಸಿಡಿ ಮಾಡೋರು ನಿಮ್ಮ ತಾಲೂಕಲ್ಲಿ ಹೋಗಿ ನೀವು ತೋಟಗಾರಿಕಾ ಇಲಾಖೆಯಲ್ಲಿ ಕೇಳಿದರೆ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಇಲ್ಲಿ ನಾನು ಈ 2ರ ಮಧ್ಯೆ ನಡುವೆ ಗ್ಯಾಪ್ ಇದೆ, ಅದರಲ್ಲಿ ನಾವು ಸೌತೆಕಾಯಿ ಕೃಷಿಯನ್ನು ಹಾಕಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಸೌತೆಕಾಯಿಯನ್ನು. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ನಾವು ಅಂತರ್ಬೆಳೆಯಾಗಿ ನಡುಕ್ಕೆ ಸೌತೆಕಾಯಿ ಅಂದರೆ ಆ ಗಿಡ ಬೆಳೆಯೋಕ್ಕಿಂತ ಮುಂಚೆ ನಾವು ಅಂತರ್ಬೆಳೆಯಿಂದನೂ ಸಹ ಆದಾಯವನ್ನು ಪಡ್ಕೊಳ್ಬೋದು. ನೀವೇನು ಗಿಡ ಕಟ್ ಮಾಡಿರ್ತೀರಲ್ಲ ಒಂದು ಸಲ ಬೆಳ್ಕೊಂಡು, ಅದಾದಮೇಲೆ ನೀವು ಅದರಲ್ಲಿ ನಡುಕ್ಕೆ ಹಾಕಿದರೆ ಆ ಗಿಡ ಬೆಳೆಯೋದ್ರಲ್ಲಿ ನೀವು ಅಂತರ್ಬೆಳೆಯಿಂದ ಆದಾಯವನ್ನು ಪಡ್ಕೊಳ್ಬಹುದಾಗಿರುತ್ತೆ. ಇದು ಒಂದೇ ಅಂತಲ್ಲ, ನೀವು ಯಾವುದೇ ಬೇಕಾದರೂ ಅಂತರ್ಬೆಳೆ ಮಾಡ್ಬೋದು. ನಿಮ್ಮ ಕಡೆ ಏನು ಡಿಮ್ಯಾಂಡ್ ಇರುತ್ತೋ ನೋಡಿಕೊಂಡು ನೀವು ಅದನ್ನು ಅಂತರ್ಬೆಳೆ ಮಾಡೋದ್ರಿಂದ ಹೆಚ್ಚಿನ ಆದಾಯವನ್ನು ಸಹ ಈ ರೀತಿ ಪಡ್ಕೊಳ್ಬಹುದಾಗಿರುತ್ತೆ. ಈಗ ಕೆಲವೊಂದು ಸಲ ನುಗ್ಗೆಕಾಯಿಯಿಂದ ಏನಾದರೂ ನಮಗೆ ಲಾಸ್ ಆಯಿತು ಅಥವಾ ರೇಟ್ ಕಡಿಮೆ ಆಯಿತು, ಇಳುವರಿ ಎಲ್ಲ ಕಡೆ ಜಾಸ್ತಿ ಆಗಿ ರೇಟ್ ಕಡಿಮೆ ಆಯಿತು ಅಂತ ಸಹ ಈ ರೀತಿ ಅಂತರ್ಬೆಳೆ ಮಾಡೋದ್ರಿಂದ ನೀವು ನಿಮ್ಮ ಕೃಷಿಯಲ್ಲಿ ಯಾವುದೇ ರೀತಿ ಲಾಸ್ ಇಲ್ಲದ ರೀತಿಯಲ್ಲಿ ನೀವು ಖರ್ಚನ್ನು ಮೇಂಟೈನ್ ಮಾಡಿಕೊಂಡು ನಿಮ್ಮ ಲಾಭವನ್ನು ಪಡ್ಕೊಳ್ಬಹುದಾಗಿರುತ್ತೆ. ಹಾಗೆ ತರಕಾರಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳು ಬೇಕಂದರೆ ನನ್ನ ಚಾನಲಲ್ಲಿ ಹಾಕಿದ್ದೀನಿ. ಅಂದರೆ ಯಾವ ರೀತಿ ಅಂತರ್ಬೆಳೆಯಲ್ಲಿ ನಾವು ತರಕಾರಿ ಕೃಷಿಯನ್ನು ಮಾಡಿರ್ತೀವಿ, ಯಾವ ಟೈಮಲ್ಲಿ ಮಾಡಿದ್ರೆ ಸೂಕ್ತ ಅನ್ನೋದನ್ನು ಸಹ ಹಿಂದೆಲ್ಲ ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ. ನಿಮಗೆ ಬೇಕಾದರೆ ಹಿಂದೆ ಚಾನಲಲ್ಲಿರುತ್ತೆ, ಹೋಗಿ ಸರ್ಚ್ ಮಾಡಿ ನೀವು ನೋಡ್ಬೋದಾಗಿರುತ್ತೆ. ಈ ರೀತಿ ಅಂತರ್ಬೆಳೆ ಮಾಡೋದ್ರಿಂದ ನೀವು ಅಧಿಕ ಆದಾಯವನ್ನು ಪಡಿಬೋದಾಗಿರುತ್ತೆ. ಮತ್ತು ನಿಮಗೆ ಯಾವುದೇ ರೀತಿಯ ಲಾಸ್ ಇಲ್ಲದೆ, ಅಂದರೆ 0 ಮೇಂಟೆನೆನ್ಸ್ ಮತ್ತು ಲಾಸ್ ಇಲ್ಲದೆ ನೀವು ಆದಾಯವನ್ನು ಪಡ್ಕೊಳ್ಬೋದು. ಕೃಷಿಯಲ್ಲಿ ಯಾವುದೇ ರೀತಿಯ ನಷ್ಟ ಇರಲ್ಲ ನಿಮಗೆ. ಇದಿಷ್ಟು ಇವತ್ತಿನ ವಿಡಿಯೋ. ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.